ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ಬೆಂಗಳೂರಿನ ಕೋರ್ಟ್ನಲ್ಲಿ ನಡೆಯಲಿದೆ. ಕಳೆದ ಬಾರಿ ಕೋರ್ಟಿಗೆ ಗೈರಾಗಿದ್ದ ನಟ ದರ್ಶನ್ ಇವತ್ತು ಕೋರ್ಟಿಗೆ ಹಾಜರಾಗ್ತಾರಾ? ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಯ ಸಂದರ್ಭ ಏಪ್ರಿಲ್ 8ನೇ ತಾರೀಕು ವಿಚಾರಣೆಗೆ ಗೈರಾಗಿದ್ದಕ್ಕೆ ಕೆಂಡಾಮಂಡಲ. ಬೆಂಗಳೂರಿನ CCH 57ನೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಯ ವೇಳೆ ಆರೋಪಿಗಳು ಹಾಜರಾಗಬೇಕು. ನನಗೆ ಬೆನ್ನು ನೋವು, ಎಡಗಾಲು ನೋವು ಅಂತ ನೆಪ ಹೇಳಂಗಿಲ್ಲ. ವಿಚಾರಣೆಗೆ ಹಾಜರಾಗುವುದರಿಂದ ವಿನಾಯಿತಿ ಕೇಳೋದು ಸರಿಯಲ್ಲ. ಮುಂದಿನ ವಿಚಾರಣೆಯ ವೇಳೆ ದರ್ಶನ್ ಖುದ್ದು ಹಾಜರಿರಬೇಕು. ಪ್ರಬಲ ಕಾರಣಗಳನ್ನು ಹೊರತುಪಡಿಸಿ ಇನ್ಯಾವ ಕಾರಣವೂ ನಡೆಯಲ್ಲ. ಏಪ್ರಿಲ್ 8ರಂದು ನಟ ದರ್ಶನ್ಗೆ ಎಚ್ಚರಿಕೆ ನೀಡಿದ್ದ ನ್ಯಾಯಾಧೀಶರು ಕಳೆದ ಬಾರಿ ಕೋರ್ಟಿಗೆ ಹಾಜರಾಗದ ದರ್ಶನ್ ನೆಪ ಹೇಳಕೊಂಡು ಮನೇಲಿ ಕೂತಿದ್ರು. ಇವತ್ತು ಕೋರ್ಟಿಗೆ ಹಾಜರಾಗ್ತಾರಾ ನಟ ದರ್ಶನ್ ಎನ್ನುವಂತಹ ಪ್ರಶ್ನೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವತ್ತು ಮಹತ್ವದ ವಿಚಾರಣೆ ನಡೆಯುತ್ತೆ. ಈ ವಿಚಾರಣೆಗೆ ಸಂಬಂಧಪಟ್ಟ ಆರೋಪಿಗಳೆಲ್ಲರೂ ಕೂಡ ತಲೆಬಾಗಿ ನ್ಯಾಯಾಧೀಶರ ಮುಂದೆ ನ್ಯಾಯಾಲಯದಲ್ಲಿ ಹಾಜರಾಗಬೇಕು. ಬೆಂಗಳೂರಿನ CCH 57ನೇ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ಈ ವೇಳೆ ನನಗೆ ಬೆನ್ನು ನೋವಿತ್ತು, ನನಗೆ ಟ್ರೀಟ್ಮೆಂಟ್ನ ಅಗತ್ಯತೆ ಇದೆ, ನನಗೆ ಹಂಗಾಗಿದೆ, ನನಗೆ ಹಿಂಗಾಗಿದೆ ಅಂಥೇಳಿ ದಾಸ ಹೇಳಂಗಿಲ್ಲ. ದಾಸ ಹೇಳಿದ್ರೆ ಕಳೆದ ಬಾರಿ ಥರ ಗೂಸ ಬಿದ್ದೇ ಬೀಳುತ್ತೆ. ಕೋರ್ಟಿನ ಕಾನೂನು ಗೂಸ ಅದು. ಕಳೆದ ಬಾರಿ ಕೋರ್ಟಿಗೆ ಹಾಜರಾಗದೆ ನಟ ದರ್ಶನ್ ನೆಪ ಹೇಳ್ಕೊಂಡು ಮನೇಲಿ ಕೂತಿದ್ರು. ಅದರ ಹಿಂದಿನ ದಿವಸ ರಾಜಸ್ಥಾನಕ್ಕೆ ಶೂಟಿಂಗಿಗೆ ಹೋಗಿದ್ರು. ಆ ದಿನ ಕಾಣಿಸಿಕೊಳ್ಳದ ಬೆನ್ನು ನೋವು ಕೋರ್ಟಿಗೆ ಹಾಜರಾಗುವ ಸಂದರ್ಭದಲ್ಲಿ ಕಾಣಿಸಿಕೊಂಡಿದೆ. ಈ ಶಾಲೆಗೆ ಹೋಗೋ ಮಕ್ಕಳು ಎಕ್ಸಾಮ್ ದಿವಸ ಅಥವಾ ಏನಾದರೂ ಟೆಸ್ಟ್ ಇರುವಂತಹ ದಿವಸಗಳಲ್ಲಿ ನೆಪ ಹೇಳ್ಕೊಂಡು ರಜೆ ಮಾಡ್ತಾರೆ. ಹಾಗೆ ಮಕ್ಕಳು ಥರ ರಜೆ ಮಾಡಿದ್ರು, ಅವತ್ತು ಗೈರಾಗಿದ್ರು. ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ನಟ ದರ್ಶನ್. ಆ ಸಂದರ್ಭದಲ್ಲೂ ಕೂಡ ನ್ಯಾಯಾಲಯ ಕೆಂಡಾಮಂಡಲವಾಗಿತ್ತು. ಒಂದು ಹೈ ಪ್ರೊಫೈಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತೀರ್ಪು ಹೊರಬಂದಿಲ್ಲ. ಇವರು ಯಾರು ಕಳಂಕರಹಿತರಾಗೇನು ಹೊರಗಿಲ್ಲ. ಇವರೆಲ್ಲರೂ ಈಗಲೂ ಅಕ್ಯೂಸ್ಡ್ಗಳೇ, ಆರೋಪಿಗಳೇ ಇವರೆಲ್ಲರೂ. ಇವ್ರ ಮೇಲೆ ಆರೋಪ ಇದೆ, ಕಳಂಕ ಇದೆ. ಕೊಲೆ ಮಾಡಿರೋ ಆರೋಪ, ತಂತಿ ಬೇಲಿ ಕದ್ದಿರೋ ಆರೋಪ ಅಲ್ಲ. ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ನಟ ದರ್ಶನ್? ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ನಟ ದರ್ಶನ್. ಏಪ್ರಿಲ್ 8ರಂದು ವಿಚಾರಣೆಗೆ ಗೈರಾಗಿದ್ದ ನಟ ದರ್ಶನ್ ಆ ತರಹದ ದುರ್ಬಲ ಕಾರಣ ಇವತ್ತು ಅವಕಾಶ ಕೊಡೋದಿಲ್ಲ. ಬೆನ್ನು ನೋವಿನ ಕಾರಣ ಕೊಟ್ಟು ವಿಚಾರಣೆಗೆ ಗೈರಾಗಿದ್ದಂತಹ ನಟ. ಆದರೆ ಮರುದಿನವೇ ನಟ ಧನ್ವೀರ್ ನಟನೆಯ ಸಿನಿಮಾದ ಪ್ರಚಾರದಲ್ಲಿ ಭಾಗಿ. ವಾಮನ ಚಿತ್ರದ ಸೆಲೆಬ್ರಿಟಿ ಶೋನಲ್ಲಿ ಭಾಗಿಯಾಗಿದ್ದ ನಟ ದರ್ಶನ್ ಬಲಗೈಯಲ್ಲಿ ಪಾಪ್ಕಾರ್ನ್ ಅನ್ನು ಹಿಡ್ಕೊಂಡು ಕೂತು ಆರಾಮಾಗಿ ನೋಡ್ತಾ ಇದ್ರು. ಕೋರ್ಟ್ ಗೈರಾಗಿ ಸೆಲೆಬ್ರಿಟಿ ಶೋನಲ್ಲಿ ಪಾಲ್ಗೊಂಡಿದ್ದಂಥ ನಟ ದರ್ಶನ್ ಆ ಸೆಲೆಬ್ರಿಟಿ ಶೋನಲ್ಲಿ ಸಾಕ್ಷಿಯಾಗಿರುವ ನಟ ಚಿಕ್ಕಣ್ಣನ ಜೊತೆಗೂ ಕೂಡ ಅಲ್ಲಿ ಕೂತಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಯಾಗಿರ್ತಕ್ಕಂತಹ ನಟ ಚಿಕ್ಕಣ್ಣ, ಪ್ರಕರಣದ ಸಾಕ್ಷಿಯಾಗಿರುವಂತಹ ನಟ ಚಿಕ್ಕಣ್ಣನ ಜೊತೆ ಧನ್ವೀರ್ ಸಿನಿಮಾವನ್ನ ದೊಡ್ಡ ಸ್ಕ್ರೀನ್ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ರು. ಕೊಲೆ ಪ್ರಕರಣದ ತನಿಖೆಯ ಮೇಲೆ ಇದು ಪ್ರಭಾವ ಬೀರುತ್ತಿದೆ ಎಂದಿದ್ದ ಸರಕಾರಿ ವಕೀಲರು SPP ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಇಂಡೋನೇಷ್ಯಾದಲ್ಲಿ ವಿವಾಹ ವಾರ್ಷಿಕೋತ್ಸವ, ಇಂಡೋನೇಷ್ಯಾದ ಬಾಲಿಯಲ್ಲಿ ಮದುವೆ ಪಾರ್ಟಿ ಮಾಡಿಕೊಂಡಿರುವಂತಹ ನಟ ದರ್ಶನ್ ಹೊಸ ಸಿನಿಮಾ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೂ ಕೂಡ ನಟ ದರ್ಶನ್ ಬ್ಯುಸಿ ಆಗಿದ್ದಾರೆ. ಹಾಗಾದರೆ ಇವತ್ತು ನಟ ದರ್ಶನ್ ಕೋರ್ಟಿಗೆ ಹಾಜರಾಗ್ತಾರ? ಭಾರತ್ ಕಿ ಕಾನೂನ್ ಕಾ ಹಾತ್ ಬಹುತ್ ಬಡ ಲಂಬಾ ಹೈ ಅನ್ನೋ ಮಾತಿದೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಇವನು ಸೆಲೆಬ್ರಿಟಿ, ಅವನು ಮೇಸ್ತ್ರಿ, ಈ ತರಹದ ಡಿಸ್ಕ್ರಿಮಿನೇಷನ್, ತಾರತಮ್ಯ ಇಲ್ಲ. ಕಾನೂನಿನ ದೃಷ್ಟಿಯಲ್ಲಿ ಒಂದು ಕೊಲೆ ಆರೋಪಿ ನಟ ದರ್ಶನ್. ನಟ ದರ್ಶನ್ ಎದುರಿಸಬಹುದಾದ ಎಲ್ಲ ಕಾನೂನು ಕಂಟಕಗಳನ್ನು ಅಥವಾ ಲೀಗಲ್ ಪ್ರಾಸೆಸ್ಗಳನ್ನು ಸರಿಯಾಗಿ ಫಾಲೋ ಮಾಡಬೇಕು. ಕೋರ್ಟಿಗೆ ಹಾಜರಾಗಬೇಕು ಅಂದಾಗ ಕೋರ್ಟಿಗೆ ಹಾಜರಾಗಬೇಕು. ಇನ್ನು ಸಂಬಂಧಪಟ್ಟ ಹಾಗೆ ಎಲ್ಲಿ ಪ್ರಕರಣ ದಾಖಲಾಗಿದೆಯೋ ಆ ಸಂಬಂಧಪಟ್ಟ ಪೊಲೀಸರು ಮತ್ತೆ ತನಿಖೆಗೇನಾದರೂ ಒಳಪಡಿಸಿದ್ರೆ ತನಿಖೆಗೂ ಒಳಪಡಬೇಕು. ಬೇರೆ ಯಾವ ನೆಪಗಳನ್ನು ಹೇಳಂಗಿಲ್ಲ. ಪಕ್ಕದ ಮನೆ ಕೋಳಿ ಕದ್ದಿರೋ ಪ್ರಕರಣ ಅಲ್ಲ ಇದು. ಒಂದು ತಾತ್ಸಾರ ಮಾಡಬೇಕಾದ ಪ್ರಕರಣ ಅಲ್ವೇ ಅಲ್ಲ. ಒಬ್ಬನನ್ನು ಕರೆಸಿ ಪಟ್ಟಣಗೆರೆ ಶೆಡ್ನಲ್ಲಿ ಹಾಕಿ ಆತನ ಮೇಲೆ ಏನು ಮರಣ ಮೃದಂಗ ಬಾರಿಸಿ
ಆತನನ್ನು ಕೊಲ್ಲಲಾಗಿದೆ ಎನ್ನುವಂಥ ಆರೋಪ, ಇನ್ನೂ ತೀರ್ಪು ಬಂದಿಲ್ಲ. ನೀವುಗಳೆಲ್ಲರೂ ಸಾಚ ಅನ್ನುವಂತಹ ಯಾವುದೇ ತರಹದ ತೀರ್ಪು ಇನ್ನೂ ಬಂದಿಲ್ಲ. ನೀವೆಲ್ಲರೂ ಕೂಡ ಕಳಂಕಿತರಾಗಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.